ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ, ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಹ. ನೀ ಹೇಳೋದನ್ನೆಲ್ಲದನ್ನು ಸತ್ಯವೇ ಅಂತ ನಾನು ಖಂಡಿತವಾಗಿಯೂ ನಂಬ್ತೇನೆ ಕೇಶವ. ನಿನ್ನ ಈ ರೂಪವನ್ನು ದೇವತೆಗಳು ಕಂಡಿಲ್ಲ, ದಾನವರು ಮೊದಲೇ ಕಂಡೇ ಇಲ್ಲ. ಇಂತಹ ರೂಪವನ್ನು ನೀನು ನನ್ನದು ಅಂತ ಹೇಳ್ತಾ ಇದ್ದೀಯೇ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರಿ ದಕ್ಷಿಣಾಯನ ಗ್ರೀಷ್ಮಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು ಶುಕ್ರವಾರ 7ನೇ ತಾರೀಕು ನವಮಿ ತಿಥಿ ಹಾಗೂ ಇಂದು ಕೃತಿಕಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ವಿಷಯಗಳನ್ನೇ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಕುಟುಂಬದವರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮಿತ್ರತ್ವಗಳಲ್ಲಿ ಒಡಕು, ಪಾರ್ಟ್ನರ್ಶಿಪ್ಗಳಲ್ಲಿ ತೊಂದರೆ ಇದೆಲ್ಲ ಕಾಣ್ತಾ ಇರುತ್ತೆ. ಸಂಬಂಧಗಳಲ್ಲಿ ತೊಂದರೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಬಗೆಹರಿದು ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಇಷ್ಟಾರ್ಥ ಸಿದ್ಧಿ ಇತ್ಯಾದಿ ಫಲವನ್ನು ನೋಡ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಶತ್ರುಗಳು ನಿಮ್ಮ ಹತ್ತಿರ ಬಂದ್ರೇನೋ ಅಥವಾ ಮಿತ್ರರೆಲ್ಲ ದೂರ ಹೊರಟು ಹೋದ್ರೇನೋ ಅನ್ನೋಂತಹ ಭಾವನೆ ನಿಮಗೆ ಪ್ರಾಪ್ತಿಯಾಗಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು, ಕೆಲಸ ತುಂಬ ಜಾಸ್ತಿನೇ ಇರುತ್ತೆ. ಮಧ್ಯಾಹ್ನವಾದ ನಂತರ ಮಿತ್ರರೊಡನೆ ಸಲ್ಲಾಪ, ಸರಸ ಇತ್ಯಾದಿಗಳನ್ನು ಮತ್ತು ಧನಾಗಮದ ಸೂಚನೆಗಳನ್ನು ಕೂಡ ಕಾಣಬಹುದು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಭಾಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂತ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಭಾಗ್ಯದಲ್ಲಿ ಏರುಪೇರು ಇತ್ಯಾದಿಗಳನ್ನು ನೋಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶ ಇತ್ಯಾದಿಗಳನ್ನು ನೋಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ, ಹೀಗಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ಹೆಚ್ಚಿನ ಕ್ಲೇಶವೇ ಇರುತ್ತೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ, ಹೀಗಾಗಿ ಸ್ವಲ್ಪ ಮನಸ್ಸಿಗೆ ನೀವು ನೆಮ್ಮದಿಯನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ಪ್ರೀತಿ ಪಾತ್ರರೊಡನೆ ಸರಿಯಾದ ಸಮಯವನ್ನು ನೀವು ಕಳೆಯಬಹುದು. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ತೊಂದರೆ, ಎಲ್ಲವೂ ಮನಸ್ಸಿಗೂ ಕೂಡ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ನೋವು ಇತ್ಯಾದಿ. ಮಧ್ಯಾಹ್ನವಾದ ನಂತರ ಶತ್ರುಗಳು ಹಿಮ್ಮೆಟ್ತಾರೆ, ಮನಸ್ಸಿಗೆ ಒಮ್ಮೆಲೆ ಹುರುಪು ಪ್ರಾಪ್ತಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರಬಹುದು. ತಾಯಿ ಆರೋಗ್ಯ ಇತ್ಯಾದಿ ವಿಚಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಹಣಕಾಸಿನ ಜವಾಬ್ದಾರಿಗಳು ಹೆಚ್ಚಾಗೋದ್ರಿಂದ ಸಾಂಸಾರಿಕ ಕ್ಲೇಶಗಳ ಬಗ್ಗೆ ಗಮನವನ್ನು ಕಡಿಮೆ ಮಾಡ್ತೀರಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇದೆ. ಬಂಧು ಬಾಂಧವರೆಲ್ಲ ಸಹಕಾರ ಕೊಡ್ತಾ ಇರ್ತಾರೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ನಾನಾ ರೀತಿಯ ಜವಾಬ್ದಾರಿ ಯೋಚನೆಗಳು ತಲೆಗೆ ಬಂದು ಕಷ್ಟಕರವಾದಂತಹ ದಿವಸ ಅನಿಸಬಹುದು. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರದಲ್ಲಿ ಮನೆಯವರೊಡನೆ ಕಾಲ ಕಳೀತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಆತ್ಮವಿಶ್ವಾಸ ಹೆಚ್ಚಾಗಿ ಮಾಧ್ಯಮದಲ್ಲಿರೋರಿಗೆ ಮತ್ತು ಮಾಧ್ಯಮಗಳನ್ನು ಆಧರಿಸಿಕೊಂಡು ಜೀವನವನ್ನು ಮಾಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದನ್ನು ಮರಿಬಾರ್ದು. ಶುಭಮಸ್ತು. ಶ್ರೀ ಕೃಷ್ಣ.